ಇನ್ನು ಬಿಜೆಪಿಯ ಅಭ್ಯರ್ಥಿ ಶೋಭಾ ಕರಂದ್ಲಾಜೆಗೆ ಸ್ಟಾರ್ ಪ್ರಚಾರಕರ ಕೊರತೆ. ಕ್ಯಾಂಪೇನ್ ಮಾಡೋದಕ್ಕೆ ಶೋಭಾ ಕರಂದ್ಲಾಜೆಗೆ ಹಿರಿಯ ನಾಯಕರ ಬೆಂಬಲನೇ ಸಿಗ್ತಾ ಇಲ್ವಾ? ಪ್ರಚಾರಕರು, ಸ್ಟಾರ್ ಪ್ರಚಾರಕರು, ಹಿರಿಯ ನಾಯಕರು ಯಾರು ಕೂಡ ಶೋಭಾ ಕರಂದ್ಲಾಜೆ ಅವರೊಟ್ಟಿಗೆ ಕ್ಯಾಂಪೇನ್ಗೆ ಬರ್ತಾ ಇಲ್ವಾ? ಬೆಂಗಳೂರು ಉತ್ತರ ಲೋಕಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಕಸರತ್ತು ನಡೆಸ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಕ್ಯಾಂಪೇನ್ಗೆ ಹಿರಿಯ ನಾಯಕರು ಹಿಂದೇಟು ಹಾಕ್ತಾ ಇದ್ದಾರೆ. ಏಕಾಂಗಿಯಾಗಿ ಕ್ಷೇತ್ರದಲ್ಲಿ ಸದ್ಯ ಸಂಸದೆ ಶೋಭಾ ಕರಂದ್ಲಾಜೆ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಗಣಪತಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಸದಾನಂದ ಗೌಡರಿಗೆ ಅಸಮಾಧಾನ ಇದ್ದದ್ದು ಓಕೆ, ಬಟ್ ಉಳಿದ ನಾಯಕರು ಅಥವಾ ಸ್ಟಾರ್ ಪ್ರಚಾರಕರು ಯಾಕೆ ಶೋಭಾ ಕರಂದ್ಲಾಜೆ ಅವರ ಬೆನ್ನಿಗೆ ನಿಲ್ತಾ ಇಲ್ಲ ಪ್ರಚಾರಕ್ಕೆ ಅಂತ? ವಿಜಯ್, ನೇರವಾಗಿ ಹೇಳಬೇಕು ಅಂತಂದ್ರೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಟ್ಟ ಬಳಿಕ, ಅಂದ್ರೆ ಟಿಕೆಟ್ ಸಿಕ್ಕ ಬಳಿಕ ಒಂದಷ್ಟು ರಾಜ್ಯ ಬಿಜೆಪಿ ನಾಯಕರಿಗೆ ಅಸಮಾಧಾನ ಇರೋದಂತೂ ಸತ್ಯ. ಕಾರಣ ಇಷ್ಟೇ, ಬೆಂಗಳೂರಿನ ಒಂದಷ್ಟು ನಾಯಕರನ್ನು ತೆಗೆದುಕೊಂಡ್ರೆ ಶೋಭಾ ಕರಂದ್ಲಾಜೆ ಅವರು ಚಿಕ್ಕಮಗಳೂರಿನಿಂದ ನೇರವಾಗಿ ಇವತ್ತು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ ಅಂತಂದ್ರೆ ನಾಳೆ ಗೆದ್ದ ನಂತರ ಇಡೀ ಬೆಂಗಳೂರಿನ ಹಿಡಿತ ಶೋಭಾ ಕರಂದ್ಲಾಜೆಯ ಕೈಗೆ ಹೋಗುತ್ತೆ ಅನ್ನೋದು ಕೂಡ ರಾಜ್ಯ ಬಿಜೆಪಿ ನಾಯಕರ ಒಂದಷ್ಟು ನಾಯಕರ ಚಿಂತನೆ. ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಕ್ಯಾಂಪೇನ್ ವಿಚಾರವಾಗಿ ಚರ್ಚೆ ಮಾಡೋಣ ಅಂತಂದ್ರೆ ನೋಡಿ, ಒಂದಷ್ಟು ಅಭ್ಯರ್ಥಿಗಳ ಪರವಾಗಿ ದಂಡತೆ ಸಾಕಷ್ಟು ನಾಯಕರು ಹೋಗಿದ್ದಾರೆ. ಅಂದ್ರೆ ಹಿರಿಯ ನಾಯಕರು ಯಡಿಯೂರಪ್ಪನವರು ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಸಿ.ಟಿ. ರವಿ ಇರ್ಬೋದು, ಆರ್ ಅಶೋಕ್ ಇರ್ಬೋದು, ವಿಜೇಂದ್ರ ಅವರು ಇರ್ಬೋದು. ಪ್ರತಿಯೊಂದು ಅಭ್ಯರ್ಥಿಯ ಪರವಾಗಿ ನಾಮಪತ್ರ ಸಲ್ಲಿಕೆಯಿಂದ ಹಿಡಿದು ಇವತ್ತಿನ ಪ್ರಚಾರದಲ್ಲೂ ಕೂಡ ಅನೇಕ ಸ್ಟಾರ್ ಪ್ರಚಾರಕರು ಕೂಡ ಭಾಗಿಯಾಗ್ತಿದ್ದಾರೆ. ಆದರೆ ಶೋಭಾ ಕರಂದ್ಲಾಜೆ ಪರವಾಗಿ ಒಂದಷ್ಟು ಸ್ಥಳೀಯ ನಾಯಕರು ಹೊರತುಪಡಿಸಿದ್ರೆ ಆರಂಭದಲ್ಲಿ ಸದಾನಂದ ಗೌಡರು ಜೊತೆಗೆ ಮಾಜಿ ಸಿ.ಎಂ ಕುಮಾರಸ್ವಾಮಿ ಅವರು ಒಂದಷ್ಟು ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಬಿಟ್ಟರೆ ಯಾರೂ ಕೂಡ ಹಿರಿಯ ನಾಯಕರು ಇಲ್ಲಿವರೆಗೂ ಕೂಡ ಕಾಣಿಸ್ಕೊಂಡಿಲ್ಲ. ಮುಂದಿನ ದಿನಗಳಲ್ಲೂ ಕೂಡ ಪ್ರಚಾರಕ್ಕೆ ಬರಬಹುದು. ಆದರೆ ಇಲ್ಲಿ ಅನುಮಾನ ಇರುವಂಥದ್ದೇನು, ಬೇರೆ ಎಲ್ಲ ನಾಯಕರಿಗೂ ಕೂಡ ಸ್ಟಾರ್ ಪ್ರಚಾರಕರು ಭಾಗಿಯಾಗ್ತಾ ಇದ್ದಾರೆ, ಬೇರೆ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಸ್ಟಾರ್ ಪ್ರಚಾರಕರು ನಿಂತು ನಾಮಿನೇಷನ್ ಅಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆಯ ಪರವಾಗಿ ಯಾಕೆ ಬರ್ತಾ ಇಲ್ಲ? ಪಾಯಿಂಟ್ ನಂಬರ್ 1 ನೋಡೋದಾದ್ರೆ ನೋಡಿ, ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಘೋಷಣೆ ಬಳಿಕ ಒಂದಷ್ಟು ನಾಯಕರಿಗೆ ಅಸಮಾಧಾನ ಇರೋದಂತೂ ಸತ್ಯ. ಯಾಕಂತಂದ್ರೆ ನಾಳೆ ನೇರವಾಗಿ ಶೋಭಾ ಕರಂದ್ಲಾಜೆ ಅವರು ರಾಜ್ಯ ನಾಯಕರ ಹೊರತುಪಡಿಸಿ ಹೈಕಮಾಂಡ್ ನಾಯಕರ ಜೊತೆಗೆ ನೇರವಾಗಿ ಸಂಪರ್ಕವನ್ನ ಉಂಟು ಮಾಡ್ತಾ ಇರುವುದು, ಅಂದ್ರೆ ಸಂಪರ್ಕ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ ರಾಜ್ಯ ನಾಯಕರನ್ನ ಕಡೆಗಣಿಸಿ ಹೈಕಮಾಂಡ್ ನಾಯಕರ ಜೊತೆಗೆ ಸಂಪರ್ಕ ಹೊಂದಿದೆ ಆದಲ್ಲಿ ನಮ್ಮನ್ನು ನಾಳೆ ಕಡೆಗಣಿಸಬಹುದಲ್ಲ ಅನ್ನೋದು ಕೂಡ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಜೊತೆಗೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಗೆದ್ದಿದೆ ಆದಲ್ಲಿ ಬೆಂಗಳೂರಿನ ಒಂದಷ್ಟು ಹಿಡಿತ ಈಗಾಗಲೇ ನಾವು ನೋಡಬಹುದು. ಆರ್ ಅಶೋಕ್ ಅವರು ಸಂಪೂರ್ಣವಾದ ಬಿಜೆಪಿಯಲ್ಲಿ ನಾಯಕರ ಜೊತೆಗೂಡಿ ಬೆಂಗಳೂರಿನ ಹಿಡಿತವನ್ನ ಸಾಧಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಶೋಭಾ ಕರಂದ್ಲಾಜೆ ಅವರು ಗೆದ್ದಿದೆ ಆದಲ್ಲಿ ಆ ಹಿಡಿತ ಶೋಭಾ ಕರಂದ್ಲಾಜೆ ಅವರ ಕೈಗೆ ಹೋಗುತ್ತೆ. ಈ ನಿಟ್ಟಿನಲ್ಲೂ ಕೂಡ ಚಿಂತನೆಯನ್ನ ಆಗ್ತಾ ಇರುವಂತದ್ದು. ಜೊತೆಗೆ ಶೋಭಾ ಕರಂದ್ಲಾಜೆ ಅವರು ರಾಜ್ಯ ನಾಯಕರ ಜೊತೆಗೆ ಎಷ್ಟರ ಮಟ್ಟಿಗೆ ಸಂಪರ್ಕ ಇದ್ದಾರೆ, ಖಂಡಿತವಾಗಿ ಕೂಡ ಒಂದಷ್ಟು ನಾಯಕರು ಅವರ ಮೇಲೆ ಈಗಲೂ ಕೂಡ ಬೇಸರ ಇದೆ. ಜೊತೆಗೆ ಅವರ ಜೊತೆಗೆ ಕ್ಯಾಂಪೇನ್ಗೆ ಹೋಗ್ಲಿಕ್ಕೂ ಕೂಡ ಒಂದಷ್ಟು ನಾಯಕರು ಹಿಂದೇಟ್ ಆಗ್ತಾ ಇದ್ದಾರೆ. ಕಾರಣ ಇಷ್ಟೇ, ಅವರು ಯಾವ ಲೆಕ್ಕಾಚಾರದಲ್ಲಿ ರಾಜ್ಯ ನಾಯಕರ ಜೊತೆಗೆ ಹೊಂದಾಣಿಕೆಯಲ್ಲಿ ಇದ್ದಾರೆ ಅನ್ನೋದು ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಹೀಗಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಾವು ನೋಡೋದಾದ್ರೆ ಸದಾನಂದ ಗೌಡರು ಕೂಡ ಒಂದೆರಡು ಬಾರಿ ಕಾಣಿಸ್ಕೊಂಡ್ರು ಕೂಡ ಯಾವ ಸ್ಟಾರ್ ಪ್ರಚಾರಕರು ಕೂಡ ಇವತ್ತು ಶೋಭಾ ಕರಂದ್ಲಾಜೆ ಕ್ಯಾಂಪೇನ್ ಅಲ್ಲಿ ಕಾಣಿಸ್ಕೊಳ್ತಾ ಅನ್ನೋದು ಕೂಡ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗ್ತಿರುವಂತದ್ದು. ಜೊತೆಗೆ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋದು ಕೂಡ ಒಂದಷ್ಟು ಕುತೂಹಲ ಇದೆ. ಕಾರಣ ಇಷ್ಟೇ, ಬೇರೆ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಸ್ಟಾರ್ ಪ್ರಚಾರಕರು ಈಗಾಗಲೇ ತೊಡಸ್ಕೊಂಡಿರೋದ್ರಿಂದ ನೇರವಾಗಿ ಶೋಭಾ ಕರಂದ್ಲಾಜೆ ಪರವಾಗಿ ಯಾರೆಲ್ಲ ನಿಲ್ತಾರೆ ಅನ್ನೋದು ಕೂಡ ಒಂದಷ್ಟು ಅನುಮಾನ ಕಾಡ್ತಾ ಇದೆ, ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋದು ಕೂಡ ಒಂದಷ್ಟು ಅನುಮಾನ ಕಾಡ್ತಾ ಇದೆ. ಹೀಗಾಗಿ ಶೋಭಾ ಕರಂದ್ಲಾಜೆ ಅವರು ಕೂಡ ಈಗಾಗಲೇ ಸ್ಥಳೀಯ ನಾಯಕರ ಜೊತೆಗೆ ಮಾತ್ರ ಈಗಾಗಲೇ ಕ್ಯಾಂಪೇನ್ ಅಲ್ಲಿ ಇರುವಂತದ್ದು. ಸ್ಟಾರ್ ಪ್ರಚಾರಕರು ಯಾರು ಬರ್ತಾರೆ ಅನ್ನೋದು ಕೂಡ ಒಂದಷ್ಟು ಎದುರು ನೋಡ್ತಾ ಇದ್ದಾರೆ. ವಿಜಯ್, ಓಕೆ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.